ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಜೋಬಿನ್ ಅಮಾಸೆಬೈಲು. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕುಂದಾಪುರದಲ್ಲಿ ಬೆಳ್ಳಂಬೆಳಿಗ್ಗೆ ಶೂಟ್ಔಟ್. ಹಣಕಾಸಿನ ವಿಚಾರಕ್ಕೆ ಹಾರಿ ಹೋಯಿತು ಉದ್ಯಮಿ ಪ್ರಾಣ. ಲೊಕೇಶನ್ ಕಳುಹಿಸಿ ಉದ್ಯಮಿ ಕರೆಯಿಸಿ ಹತ್ಯೆ. ಕೆಡಿಆರ್ ವರದಿಯಲ್ಲಿ ಹೊರಬಿತ್ತು ನಾಡದೊರೆಗಳ ಸಂಪತ್ತಿನ ರಹಸ್ಯ. ದೇಶದ ಶ್ರೀಮಂತ ಸಿಎಂ ಆಗಿ ಹೊರಹೊಮ್ಮಿದ ಡಿಕೆ ಶಿವಕುಮಾರ್. ಡಿಕೆಶಿ ಬಳಿ ಇದ್ದೇ 1,400 ಕೋಟಿಗೂ ಅಧಿಕ ಆಸ್ತಿ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಕ್ರಾಂತಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಲ್ತ್ ಟ್ರ್ಯಾಕ್ ವ್ಯವಸ್ಥೆ ಜಾರಿ. ಪೇಪರ್ಲೆಸ್ ಆಡಳಿತ ಸುಧಾರಣೆಗೂ ಕ್ರಮ. ನಾಳೆವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ವರುಣಾರ್ಭಟ. ಆಗಸ್ಟ್ 5ರವರೆಗೆ ಇರಲಿದೆ ಸಾಧಾರಣ ಮಳೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಗಾಳಿ. ರೈಲ್ವೆ ಪ್ರಯಾಣಿಕರಿಗೆಂದೇ ಹೊರಬಿತ್ತು ಸಿಹಿ ಸುದ್ದಿ. ಇನ್ಮುಂದೆ ಆನ್ಲೈನ್ ಮೂಲಕವೇ ಹೆಚ್ಚುವರಿ ಲಗೇಜ್ ಕಾಯ್ದಿರಿಸುವ ಸೌಲಭ್ಯ. ಪಾರ್ಸಲ್ ಕೌಂಟರ್ಗಳಲ್ಲಿ ಗಂಟೆಗಟ್ಟಲೆ ಕಾಯುವಿಕೆಗೆ ಮುಕ್ತಿ. 2026ರ ವಿಶ್ವಕಪ್ಗೂ ಮುನ್ನ ಬದಲಾಯಿತು ಟೀಂ ಇಂಡಿಯಾ ಹಾಕಿ ತಂಡದ ಜರ್ಸಿ. ಸಾಂಪ್ರದಾಯಿಕ ನೀಲಿ ಉಡುಪಿಗೆ ಕೇಸರಿ ಬಣ್ಣ. ತಾಂತ್ರಿಕ ಕಾರಣ ನೀಡಿದ ಆಡಳಿತ ಮಂಡಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಉದ್ಯಮಿಯೊಬ್ಬರನ್ನ ಶೂಟೌಟ್ ಮಾಡಿ ಹತ್ಯೆ ಮಾಡಿರುವ ಘಟನೆ ಕುಂದಾಪುರದಲ್ಲಿ ನಡೆದಿದೆ. ಕುಂದಾಪುರದ ಚರ್ಚ್ ರೋಡ್ನಲ್ಲಿ ಈ ಘಟನೆ ನಡೆದಿದ್ದು, ಹತ್ಯೆಗೀಡಾದವರನ್ನ ಬಾರ್ಕೂರಿನ ಕಚ್ಚೂರಿ ನಿವಾಸಿ ಐವನ್ ರಿಚರ್ಡ್ ಮಸ್ಕರನ್ ಎಂದು ಗುರುತಿಸಲಾಗಿದೆ. ರಾತ್ರಿ ಸುಮಾರು 11:45ಕ್ಕೆ ಉದ್ಯಮಿ ಐವನ್ಗೆ ಡೆರಿಕ್ ರಾಸ್ತಾ ಕರೆ ಮಾಡಿದ್ದ. ಈ ವೇಳೆಯಲ್ಲಿ ಸಿಗಡಿ ವ್ಯವಹಾರದಲ್ಲಿ ಬಾಕಿ ಹಣ ಕೊಡುವ ವಿಚಾರದಲ್ಲಿ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಇಬ್ಬರ ಜಗಳ ತಾರಕಕ್ಕೇರುತ್ತಿದ್ದಂತೆಯೇ ಐವನ್ಗೆ ಕುಂದಾಪುರಕ್ಕೆ ಬರುವಂತೆ ಡೆರಿಕ್ ಆಹ್ವಾನ ನೀಡಿದ್ದಾನೆ. ಡೆರಿಕ್ ಕಳುಹಿಸಿದ ಲೊಕೇಶನ್ ಆಧರಿಸಿ ಐವನ್ ಮುಂಜಾನೆ 3:30ರ ಸುಮಾರಿಗೆ ಕುಂದಾಪುರದ ಚರ್ಚ್ ರೋಡ್ಗೆ ಬರ್ತಾ ಇದ್ದಂತೆ ಕಪ್ಪು ಕಾರಿನಲ್ಲಿ ಬಂದ ಡೆರಿಕ್ ಏಕಾಏಕಿ ಕಾರಿನಿಂದ ಇಳಿದು ಐವನ್ ಸೊಂಟಕ್ಕೆ ಗುರಿಯಿಟ್ಟು ತನ್ನ ಬಳಿಯಲ್ಲಿದ್ದ ಗನ್ನಿಂದ ಶೂಟ್ ಮಾಡಿದ್ದಾನೆ. ಐವನ್ ಸ್ಥಳದಲ್ಲೇ ಕುಸಿದು ಬೀಳುತ್ತಿದ್ದಂತೆಯೇ ಡೆರಿಕ್ ಕಾರನ್ನ ಹಿಮ್ಮುಖವಾಗಿ ಚಲಾಯಿಸಿಕೊಂಡು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಅತಿಯಾದ ರಕ್ತಸ್ರಾವದಿಂದ ಐವನ್ ಸಾವನ್ನಪ್ಪಿದ್ದು, ಹಣಕಾಸಿನ ವಿಚಾರದಿಂದಲೇ ಈ ಕೊಲೆ ನಡೆದಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಆರೋಪಿ ಡೆರಿಕ್ ಪತ್ತೆಗಾಗಿ 3 ವಿಶೇಷ ಪೊಲೀಸ್ ತಂಡವನ್ನು ರಚಿಸಲಾಗಿದ್ದು, ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶದಲ್ಲೇ ಅತ್ಯಂತ ಸಿರಿವಂತ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹೊರಹೊಮ್ಮಿದ್ದಾರೆ. ದೇಶದ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳ ಆಸ್ತಿಪಾಸ್ತಿ ವಿವರವನ್ನೊಳಗೊಂಡ ನೂತನ ವರದಿಯೊಂದನ್ನು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ಪ್ರಕಟಿಸಿದೆ. ಒಟ್ಟು 31 ಮುಖ್ಯಮಂತ್ರಿಗಳ ಆಸ್ತಿ ವಿಶ್ಲೇಷಣೆ ನಡೆಸಲಾಗಿದ್ದು, ಈ ಪೈಕಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರೋಬ್ಬರಿ 1,413 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಎಡಿಆರ್ ವರದಿಯ ಪ್ರಕಾರ ದೇಶದ 31 ಮುಖ್ಯಮಂತ್ರಿಗಳಲ್ಲಿ 4 ಶತಕೋಟ್ಯಾಧಿಪತಿಗಳಾಗಿದ್ದು, ಒಟ್ಟಾರೆ 3,660 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಮತ್ತು ತಮಿಳುನಾಡಿನ ವಿಜಯ್ 648 ಕೋಟಿ ರೂಪಾಯಿಗಳ ಆಸ್ತಿ ಮೌಲ್ಯ ಹೊಂದುವ ಮೂಲಕ ಕ್ರಮವಾಗಿ 2 ಹಾಗೂ 3ನೇ ಸ್ಥಾನದಲ್ಲಿದ್ದಾರೆ. ಅರುಣಾಚಲ ಪ್ರದೇಶದ ಪೇಮಕುಂಡು 332 ಕೋಟಿ ರೂಪಾಯಿ ಆಸ್ತಿಯೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಅತ್ಯಂತ ಕಡಿಮೆ ಆಸ್ತಿ ಹೊಂದಿರುವವರ ಪೈಕಿ ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ 55.24 ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದು, ಈ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ 85.87 ಲಕ್ಷ ರೂಪಾಯಿ ಮತ್ತು ರಾಜಸ್ಥಾನದ ಭಜಲ್ಲಾಲ್ ಶರ್ಮಾ 1.46 ಕೋಟಿ ರೂಪಾಯಿಗೂ ಹೆಚ್ಚಿನ ಆಸ್ತಿ ಹೊಂದುವ ಮೂಲಕ ನಂತರದ ಸ್ಥಾನಗಳಲ್ಲಿದ್ದಾರೆ. ಇನ್ನು ಎಡಿಆರ್ ವರದಿಯಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿ ಹೊರಬಿದ್ದಿದ್ದು, ದೇಶದಲ್ಲಿ ಒಟ್ಟು 31 ಸಿಎಂಗಳ ಪೈಕಿ 14 ಮಂದಿಯ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಾಗಿವೆ. ಈ 14 ಮಂದಿಯಲ್ಲಿ 11 ಸಿಎಂಗಳ ವಿರುದ್ಧ ಗಂಭೀರ ಪ್ರಮಾಣದ ಪ್ರಕರಣಗಳು ಕೂಡ ದಾಖಲಾಗಿವೆ ಎಂದು ತಿಳಿದು ಬಂದಿದೆ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಡಿಜಿಟಲ್ ಹೆಲ್ತ್ ಟ್ರ್ಯಾಕ್ ಕಾರ್ಡ್ ವ್ಯವಸ್ಥೆ ಜಾರಿಗೆ ಬರಲಿದೆ. ಸಾರ್ವಜನಿಕರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಈ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ರೋಗಿಗಳ ಹಳೆಯ ವೈದ್ಯಕೀಯ ಇತಿಹಾಸ ಮತ್ತು ಚಿಕಿತ್ಸೆಯ ದಾಖಲೆಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುವುದು ಈ ಹೆಲ್ತ್ ಕಾರ್ಡ್ನ ಪ್ರಮುಖ ಉದ್ದೇಶವಾಗಿದೆ. ಈ ನೂತನ ವ್ಯವಸ್ಥೆಯಿಂದಾಗಿ ಇನ್ಮುಂದೆ ನಾಗರಿಕರು ಆಸ್ಪತ್ರೆಗಳಿಗೆ ಅಲೆಯುವಾಗ ಹಳೆಯ ಪ್ರಿಸ್ಕ್ರಿಪ್ಷನ್, ಲ್ಯಾಬ್ ವರದಿಗಳು ಹಾಗೂ ಡಿಸ್ಚಾರ್ಜ್ ಸಮ್ಮರಿಗಳ ದೊಡ್ಡ ಕಡತಗಳನ್ನು ಕೈಯಲ್ಲಿ ಹೊತ್ತು ಹೋಗುವ ಕಿರಿಕಿರಿ ಇರುವುದಿಲ್ಲ.
ರೋಗಿಯ 14 ಅಂಕಿಗಳ ವಿಶಿಷ್ಟ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಸಂಖ್ಯೆಯೊಂದಿಗೆ ಈ ಎಲ್ಲ ಮಾಹಿತಿಗಳು ಸುರಕ್ಷಿತವಾಗಿ ಜೋಡಿಸಲ್ಪಟ್ಟಿರುತ್ತವೆ. ವೈದ್ಯರು ರೋಗಿಯ ಅನುಮತಿ ಪಡೆದು ಕೇವಲ ಒಂದು OTP ಸಹಾಯದಿಂದ ಅವರ ಸಂಪೂರ್ಣ ಆರೋಗ್ಯದ ಪೂರ್ವಾಪರವನ್ನ ಕಂಪ್ಯೂಟರ್ ಪರದೆ ಮೇಲೆ ವೀಕ್ಷಿಸಿ ನಿಖರ ಚಿಕಿತ್ಸೆ ನೀಡಬಹುದು. ಜೊತೆಗೆ ಆಸ್ಪತ್ರೆಯ OPD ಕೌಂಟರ್ಗಳಲ್ಲಿ ಸರದಿಯಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಸ್ಕ್ಯಾನ್ ಅಂಡ್ ಶೇರ್ ಸೌಲಭ್ಯವಿದ್ದು QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಸುಲಭವಾಗಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ರೋಗಿಗಳ ಆರೋಗ್ಯ ಮಾಹಿತಿಯ ಸಂಪೂರ್ಣ ಮಾಲೀಕತ್ವ ಅವರ ಬಳಿಯೇ ಇರಲಿದ್ದು ಖಾಸಗಿತನಕ್ಕೆ ಮೊದಲ ಆದ್ಯತೆ ನೀಡಲಾಗಿದೆ. ಈಗಾಗಲೇ ತುಮಕೂರು, ಉಡುಪಿ, ಬಳ್ಳಾರಿ, ಮೈಸೂರು ಹಾಗೂ ದಾವಣಗೆರೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇದರ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದ್ದು ಶೀಘ್ರದಲ್ಲೇ ರಾಜ್ಯದಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ಳಲಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂಗಾರು ಮಾರುತಗಳ ಪ್ರಭಾವದಿಂದಾಗಿ ಆಗಸ್ಟ್ 5ರವರೆಗೆ ಕರ್ನಾಟಕದಾದ್ಯಂತ ವ್ಯಾಪಕ ಮಳೆ ಸಿಂಚನವಾಗುವ ವಾತಾವರಣ ನಿರ್ಮಾಣವಾಗಲಿದೆ. ಈ ಹಿನ್ನೆಲೆಯಲ್ಲಿ ಕರಾವಳಿ ತೀರದ ಪ್ರದೇಶಗಳು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಕೋರಲಾಗಿದೆ. ಕಳೆದ ಕೆಲವು ವಾರಗಳಿಂದ ರಾಜ್ಯದ ಹಲವೆಡೆ ಮಳೆಯ ತೀವ್ರತೆ ಕೊಂಚ ತಗ್ಗಿತಾದರೂ ಪ್ರಸ್ತುತ ಮೂಡಿರುವ ಹವಾಮಾನ ಬದಲಾವಣೆಗಳಿಂದಾಗಿ ವರುಣನ ಆರ್ಭಟ ಮತ್ತೆ ಆರಂಭವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಮೋಡ ಕವಿದ ವಾತಾವರಣದೊಂದಿಗೆ ತೇವಾಂಶ ಭರಿತ ಬಲವಾದ ಗಾಳಿ ಬೀಸುತ್ತಿದ್ದು ಸಮುದ್ರದ ಅಲೆಗಳ ಅಬ್ಬರವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಮೀನುಗಾರರು ಕಡಲಿಗೆ ಇಳಿಯುವ ಮುನ್ನ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕರಾವಳಿ ರಕ್ಷಣಾ ಪಡೆ ಹಾಗೂ ತಜ್ಞರು ಜಾಗೃತಿ ಮೂಡಿಸಿದ್ದಾರೆ. ಇನ್ನೊಂದೆಡೆ ಉತ್ತರ ಒಳನಾಡಿನಲ್ಲಿ ಒಣಹವೆಯ ವಾತಾವರಣವಿರುವ ಜಿಲ್ಲೆಗಳಲ್ಲೂ ಮಳೆಯ ಆರ್ಭಟ ಕಂಡುಬಂದಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಬೀಳುವ ನಿರೀಕ್ಷೆ ಇದೆ. ಈ ಸಾಧಾರಣ ಮಳೆಯು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವ ರೈತರಿಗೆ ವರದಾನವಾಗಲಿದ್ದು ಒಣಗುತ್ತಿದ್ದ ಬೆಳೆಗಳಿಗೆ ಹೊಸ ಜೀವ ನೀಡಲಿದೆ. ಜೊತೆಗೆ ಪ್ರಮುಖ ಜಲಮೂಲಗಳು ಹಾಗೂ ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಾಗಲು ಇದು ಸಹಕಾರಿಯಾಗಲಿದೆ. ಹವಾಮಾನ ಇಲಾಖೆಯು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಅಗತ್ಯವಿದ್ದಲ್ಲಿ ಆಯಾ ಜಿಲ್ಲಾಡಳಿತಗಳು ಮುಂಜಾಗ್ರತಾ ಕ್ರಮವಾಗಿ ರಜೆ ಅಥವಾ ಇತರ ಮಾರ್ಗಸೂಚಿಗಳನ್ನು ಪ್ರಕಟಿಸಲಿವೆ. ರೈಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆಯು ಇಂದಿನಿಂದ ಹೊಸದೊಂದು ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಮುಂದಾಗಿದೆ. ನಿಲ್ದಾಣಗಳಲ್ಲಿ ಲಗೇಜ್ ಕಾಯ್ದಿರಿಸಲು ಗಂಟೆಗಟ್ಟಲೆ ಸರದಿಯಲ್ಲಿ ನಿಲ್ಲುವ ಕಿರಿಕಿರಿಯನ್ನು ತಪ್ಪಿಸಲು ಮುಂಚಿತವಾಗಿಯೇ ಆನ್ಲೈನ್ ಮೂಲಕ ಹೆಚ್ಚುವರಿ ಲಗೇಜ್ ಕಾಯ್ದಿರಿಸುವ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ಮಹತ್ವದ ತಂತ್ರಜ್ಞಾನ ಆಧಾರಿತ ಸೇವೆಯು ಪ್ರಯಾಣಿಕರ ಸಮಯವನ್ನು ಉಳಿಸುವುದಲ್ಲದೆ ರೈಲ್ವೆ ಪಾರ್ಸಲ್ ನಿರ್ವಹಣೆಯನ್ನ ಹೆಚ್ಚು ಪಾರದರ್ಶಕಗೊಳಿಸಲಿದೆ. ಹಿಂದಿನ ನಿಯಮಗಳ ಪ್ರಕಾರ ನಿಗದಿತ ಮಿತಿಗಿಂತ ಹೆಚ್ಚು ಸಾಮಾನನ್ನು ಸಾಗಿಸುವವರು ರೈಲು ನಿಲ್ದಾಣದ ಕೌಂಟರ್ಗಳಿಗೆ ತೆರಳಿ ದೀರ್ಘ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತಿತ್ತು. ಸಮಯದ ಅಭಾವ ಅಥವಾ ಸೂಕ್ತ ಮಾಹಿತಿಯ ಕೊರತೆಯಿಂದಾಗಿ ಅನೇಕರು ಈ ಪ್ರಕ್ರಿಯೆಯನ್ನು ಕೈಬಿಟ್ಟು ಪ್ರಯಾಣದ ಮಧ್ಯೆ ಸಿಗುವ ಟಿಕೆಟ್ ಪರೀಕ್ಷಕರಿಗೆ ಭಾರಿ ಮೊತ್ತದ ದಂಡವನ್ನು ತರಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಈ ನೂತನ ಇಂಟರ್ನೆಟ್ ಆಧಾರಿತ ಸೌಲಭ್ಯದಿಂದಾಗಿ ಪ್ರಯಾಣಿಕರು ಮನೆಯಲ್ಲೇ ಕುಳಿತು ಹೆಚ್ಚುವರಿ ತೂಕದ ಲಗೇಜ್ಗೆ ನಿಗದಿಪಡಿಸಿದ ಶುಲ್ಕವನ್ನು ಡಿಜಿಟಲ್ ರೂಪದಲ್ಲಿ ಪಾವತಿಸಿ ಆತಂಕವಿಲ್ಲದೆ ಸುಗಮವಾಗಿ ಪ್ರಯಾಣಿಸಬಹುದಾಗಿದೆ. ರೈಲ್ವೆ ಇಲಾಖೆಯು ವಿವಿಧ ಬೋಗಿಗಳ ಟಿಕೆಟ್ ದರಕ್ಕೆ ಅನುಗುಣವಾಗಿ ಉಚಿತ ಲಗೇಜ್ ತೂಕದ ಮಿತಿಯನ್ನು ನಿಗದಿಪಡಿಸಿದೆ. AC ಪ್ರಥಮ ದರ್ಜೆ ಪ್ರಯಾಣಿಕರು ಗರಿಷ್ಠ 70 kg ವರೆಗೆ ಉಚಿತ ಸಾಮಾನುಗಳನ್ನು ಕೊಂಡೊಯ್ಯಬಹುದು ಮತ್ತು ಆನ್ಲೈನ್ ಮೂಲಕ 150 kg ವರೆಗೆ ಬುಕ್ ಮಾಡಬಹುದು. AC 2 ಮತ್ತು 3 ಹಂತದ ಕೋಚ್ಗಳ ಪ್ರಯಾಣಿಕರಿಗೆ ಕ್ರಮವಾಗಿ 50 ಹಾಗೂ 40 kg ಉಚಿತ ಸಾಗಾಣಿಕೆ ಮಿತಿ ಇದೆ. ಇನ್ನು ಸಾಮಾನ್ಯ ಮತ್ತು ಸ್ಲೀಪರ್ ಕ್ಲಾಸ್ನಲ್ಲಿ ಸಂಚರಿಸುವ ಮಧ್ಯಮ ವರ್ಗದ ಪ್ರಯಾಣಿಕರಿಗೆ ಕ್ರಮವಾಗಿ 35 ಹಾಗೂ 40 kg ತೂಕದ ಸಾಮಗ್ರಿಗಳನ್ನು ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಸಾಗಿಸಲು ಅವಕಾಶ ಕಲ್ಪಿಸಲಾಗಿದೆ. ನಿಲ್ದಾಣಗಳ ಮೇಲಿನ ಜನದಟ್ಟಣೆಯನ್ನ ಕಡಿಮೆ ಮಾಡಲು ಈ ಹಂತದ ಡಿಜಿಟಲೀಕರಣ ಯೋಜನೆ ದೇಶದಾದ್ಯಂತ ಜಾರಿಯಾಗುತ್ತಿದೆ. ಮುಂಬರುವ 2026ರ ಜಾಗತಿಕ ಹಾಕಿ ವಿಶ್ವಕಪ್ ಟೂರ್ನಿಗೂ ಮುನ್ನ ಭಾರತೀಯ ಹಾಕಿ ತಂಡದ ಸಾಂಪ್ರದಾಯಿಕ ಉಡುಪಿನ ಬಣ್ಣವನ್ನು ಬದಲಾಯಿಸಿರುವುದು ಕ್ರೀಡಾಲೋಕದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ದಶಕಗಳಿಂದಲೂ ಭಾರತೀಯ ತಂಡವನ್ನು ಮೆನ್ ಇನ್ ಬ್ಲೂ ಎಂದೇ ಗುರುತಿಸಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಹಾಕಿ ಇಂಡಿಯಾ ಸಂಸ್ಥೆಯು ಪುರುಷ ಮತ್ತು ಮಹಿಳಾ ಆಟಗಾರರ ಜರ್ಸಿ ಬಣ್ಣವನ್ನು ನೀಲಿಯಿಂದ ಕಿತ್ತಲೆ ಅಂದರೆ ಕೇಸರಿ ಬಣ್ಣಕ್ಕೆ ಬದಲಾಯಿಸಿ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಈ ಹಠಾತ್ ನಿರ್ಧಾರವು ಕ್ರೀಡಾಭಿಮಾನಿಗಳು ಹಾಗೂ ಮಾಜಿ ಆಟಗಾರರಲ್ಲಿ ತೀವ್ರ ಅಸಮಾಧಾನವನ್ನು ಉಂಟು ಮಾಡಿದೆ. ತಂಡದ ಮಾಜಿ ನಾಯಕ ವೀರೇಂದ್ರ ರಸ್ಕಿನಾ ಅವರು ಈ ಪ್ರಕ್ರಿಯೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನೀಲಿ ಬಣ್ಣವು ಭಾರತೀಯ ಹಾಕಿಯ ಪರಂಪರೆ, ಅನನ್ಯ ಗುರುತು ಹಾಗೂ ಆಟಗಾರರ ಹೆಮ್ಮೆಯ ಸಂಕೇತವಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದಿತ್ತು ಎಂದು ಅವರು ವಾದಿಸಿದ್ದಾರೆ. ಅರ್ಜೆಂಟೀನಾ ಫುಟ್ಬಾಲ್ ತಂಡವು ತನ್ನ ಸಾಂಪ್ರದಾಯಿಕ ಜರ್ಸಿಯನ್ನು ಎಂದಾದರೂ ಬದಲಾಯಿಸುತ್ತದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಈ ತೀವ್ರ ವಿರೋಧಕ್ಕೆ ಪ್ರತಿಕ್ರಿಯಿಸಿರುವ ಹಾಕಿ ಇಂಡಿಯಾ ಅಧ್ಯಕ್ಷ ದಿಲೀಪ್ ಟರ್ಕಿ ಅವರು ಸಂಸ್ಥೆಯ ನಿರ್ಧಾರವನ್ನು ತಾಂತ್ರಿಕ ಕಾರಣಗಳೊಂದಿಗೆ ಸಮರ್ಥಿಸಿಕೊಂಡಿದ್ದಾರೆ.
ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆಯುವ ಮೈದಾನದ ಟರ್ಫ್ ಬಣ್ಣವು ನೀಲಿಯಾಗಿರುವುದರಿಂದ ಆಟಗಾರರು ಮತ್ತು ಚೆಂಡಿನ ಚಲನೆಯಲ್ಲಿ ಗೊಂದಲ ಉಂಟಾಗುತ್ತಿತ್ತು. ಈ ದೋಷವನ್ನು ಸರಿಪಡಿಸಲು ಮುಖ್ಯ ತರಬೇತುದಾರರು, ಸಹಾಯಕ ಸಿಬ್ಬಂದಿ ಹಾಗೂ ಸ್ವತಃ ಆಟಗಾರರ ಸಲಹೆ ಮೇರೆಗೆ ಹಳದಿ ಮತ್ತು ಕಿತ್ತಳೆ ಬಣ್ಣಗಳನ್ನು ಪರಿಶೀಲಿಸಲಾಯಿತು. ಅಂತಿಮವಾಗಿ ನಮ್ಮ ರಾಷ್ಟ್ರಧ್ವಜದ ತ್ರಿವರ್ಣದಲ್ಲಿ ಒಂದಾದ ಕೇಸರಿ ಬಣ್ಣವನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಿನ್ಯಾಸ ಬದಲಾವಣೆಯು ಕೇವಲ ಆಟದ ಗುಣಮಟ್ಟವನ್ನು ಉತ್ತಮಪಡಿಸುವ ಉದ್ದೇಶ ಹೊಂದಿದೆ ಎಂದು ಮಂಡಳಿ ಹೇಳಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.